ಆಶ್ಚರ್ಯ ಏನು ಅಂದ್ರೆ, ನಾವು ಮಕ್ಕಳಿಗೆ ನೀಟ್ ಪರೀಕ್ಷಾ ಬರೆಯುವುದು ಮಾತ್ರ ಕಲಿಸಿದ್ವಿ ಹೊರತು ಜೀವನದಲ್ಲಿ ನೀಟಾಗಿ ಬದುಕುವುದನ್ನು ಮೊದಲು ಕಲಿಸಲಿಲ್ಲ ನಾವು. ನೀಟ್ ಪರೀಕ್ಷೆಗಿಂತ ನೀಟಾಗಿ ಬದುಕುವುದು ಮೊದಲು ನಾವು ಕಲಿಸ್ಬೇಕಾಗ್ತದೆ. ಸೊ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಅಂಡ್ ಹ್ಯಾಪಿ. ದೀಸ್ ಆರ್ ಸೀಕ್ರೆಟ್ಸ್ ಆಫ್ ಲೈಫ್. ಮಕ್ಕಳಿಗೆ ನಾವು ಏನಾದರೂ ಕಲಿಸಬೇಕಾಗಿದ್ರೆ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್. ಶ್ರೀಮಂತರಾಗುವುದನ್ನು ಮಕ್ಕಳಿಗೆ ಕಲಿಸಬೇಕಾಗಿಲ್ಲ, ಅವರಿಗೆ ಮೊದಲು ಕಲಿಸಬೇಕಾಗಿದ್ದು ಆರೋಗ್ಯ ಮತ್ತು ಆನಂದವನ್ನು ಮಕ್ಕಳಿಗೆ ಹೆಂಗೆ ಬದುಕಬೇಕು ಅಂತ ಕಲಿಸಬೇಕಾಗಿದೆ. ಒಂದು ಆರೋಗ್ಯದ ಬದುಕು, ಇನ್ನೊಂದು ಆನಂದದ ಬದುಕು. ಇವತ್ತಿನ ಈ ಓಟದ ಜೀವನದಲ್ಲಿ ಯಾರಿಗೆ ಸಂಪತ್ತಿನ ಕೊರತೆ ಇಲ್ಲ. ತಮ್ಮ ಶ್ರಮಕ್ಕೆ ತಕ್ಕಂತೆ ಎಲ್ಲರೂ ಹೊಲ, ಮನಿ, ಅಧಿಕಾರ, ಸಂಪತ್ತು, ಗಾಡಿ, ಬಂಗಾರ ಎಲ್ಲರಲ್ಲಿ ಇದೆ. ನೀವು ಸುಮ್ಮನೆ ಗಮನಿಸ್ರಿ, ನಾವೆಲ್ಲವನ್ನು ಪಡ್ಕೊಂಡು ಕಳ್ಕೊಂಡ ಎರಡು ವಸ್ತುಗಳು ಅಂದ್ರೆ ಆರೋಗ್ಯ ಮತ್ತು ಆನಂದ. ಜೀವನ ನಾವೆಲ್ಲವನ್ನು ಪಡೆದುಕೊಳ್ಳಿಕ್ಕೆ ಹೋಗಿ ಕಳ್ಕೊಂಡದ್ದು ಎರಡು ಅಂದ್ರೆ ಒಂದು ಆರೋಗ್ಯ ಮತ್ತು ಇನ್ನೊಂದು ಆನಂದ. ಅದಕ್ಕೆ ಮಕ್ಕಳಿಗೆ ನಾವು ಮೊದಲು ಕಲಿಸಬೇಕಾದದ್ದು ಆರೋಗ್ಯವಂತನಾಗಿ ಹೇಗಿರಬೇಕು, ಆನಂದದಿಂದ ಹೇಗಿರಬೇಕು, ಮೊದಲು ಇವನು ಕಲಿಸ್ಬೇಕಾಗಿದೆ. ಸಂಪತ್ತು ಶ್ರೀಮಂತನಾಗುವುದನ್ನು ಕಲಿಸುವುದಲ್ಲ. ಯಾಕೆ ಮಕ್ಕಳಿಗೆ ಶ್ರೀಮಂತಿಕೆಯನ್ನು ನಾವು ಮೊದಲು ಕಲಿಸಬಾರ್ದು ಅಂದ್ರೆ, ನಾನು ಸಾವಿನ ಹಾಸಿಗೆಯ ಮೇಲಿದ್ದಾಗ, ನನ್ನ ಕೊನೆಯ ಕ್ಷಣದಾಗಿದ್ದಾಗ ನನಗೆ ಮಾತಾಡ್ಸಕ್ ಮಕ್ಕಳು ಬಂದ್ರೆ ಡಾಕ್ಟ್ರಿಗೆ ಕರ್ಕೊಂಡ್ಬರ್ಬೇಕು ಹೊರತು ವಕೀಲರಿಗೆ ಕರ್ಕೊಂಡ್ಬರಂಗ ಆಗಬಾರ್ದು. ನನಗೆ ಮಾತಾಡ್ಸಕ್ ಡಾಕ್ಟ್ರಿಗೆ ಕರ್ಕೊಂಡ್ಬರ್ಬೇಕು ನನ್ನ ಮಕ್ಕಳು, ವಕೀಲರಿಗೆ ಕರ್ಕೊಂಡ್ಬರಂಗ ಆಗಬಾರ್ದು. ಜೀವನದ ಬಹುದೊಡ್ಡ ಆಸ್ತಿ ಅಂದ್ರೇನೆ ಆರೋಗ್ಯ ಮತ್ತು ಆನಂದ. ಇವೆರಡನ್ನು ಬಲಿ ಕೊಟ್ಟು ಜೀವನದಲ್ಲಿ ಏನನ್ನೂ ಗಳಿಸುವುದಲ್ಲ ಮನುಷ್ಯ. ಆರೋಗ್ಯ ಬಹಳ ಮುಖ್ಯ. ದೊಡ್ಡ ಮನೆ ಕಟ್ಟಿಸ್ತೇವೆ, 3-4 ಅಂತಸ್ತು ಮನೆ ಕಟ್ಟಿ, ಒಂದು ದೊಡ್ಡ ಮನೆ ಮುಂದೆ ಗಾರ್ಡನ್, ಮನೆ ಹಿಂದೆ ಸ್ವಿಮ್ಮಿಂಗ್ ಪೂಲ್, ಮತ್ತು ಅದಕ್ಕೊಂದು ವಾಕಿಂಗ್ ಟ್ರ್ಯಾಕ್. ಇಷ್ಟೆಲ್ಲ 1 ಎಕರೆದಾಗ ಗಾರ್ಡನ್ ಮಾಡಿ, 1 ಎಕರೆದ ಪೂರಾ ವಾಕಿಂಗ್ ಟ್ರ್ಯಾಕ್ ಮಾಡಿ, ಇವಾಗ ಕುರ್ಚಿ ಹಾಕೊಂಡು ಕುಂತಾನ. ಬಂದು ಕೇಳಿದವ್ರಿಗೆಲ್ಲ ಇದು ಮನೆ ಎಲ್ಲ ನಾನಾ ಕಟ್ಸೀನಿ, ಇದು ಅಷ್ಟು ಕಷ್ಟಪಟ್ಟು ಕಟ್ಸೀನಿ, ಇದೆಲ್ಲ ಮನೆ ಮುಂದೆ ಗಾರ್ಡನ್ ನನ್ನ ಶ್ರಮದಿಂದ ಮಾಡಿತ್ತು, ಇದೆಲ್ಲ ವಾಕಿಂಗ್ ಟ್ರ್ಯಾಕ್ ಮಾಡಿನೆಲ್ಲ, ಇದೆಲ್ಲ ಮಾಡಕ್ ನನ್ನ ಜೀವನನ ಸಂಶಯಿದೆ ಅಲ್ರಿ. ಮತ್ತೆ ಇಷ್ಟೆಲ್ಲ ಮಾಡಿರಿ, ಮತ್ತೆ ನೀವೇ ಕುರ್ಚಿ ಹಾಕೊಂಡು ಕುಂತೀರಿ, ಅಡ್ಡಾಡುವಲ್ರಿ? ಇಲ್ಲ, ಮಂಡಿ ನಾವು ಆರ್ಥ್ರೈಟಿಸ್ ಬಂದೈತೆ, ಕಾಲನ್ನ ನಾವು ಅಡ್ಡೋಣಿಗೆ ಆಗ್ಯಾವ ಅಂದ್ರೆ ಅಡ್ಡಾಡಕ್ ಬರುವಲ್ಲ ನಮಗೆ. ಮನುಷ್ಯ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಮನ್ಯಾಗ ಬರೇ ನೋಟಿನ ಕಟ್ಟಿದ್ದವರು ಶ್ರೀಮಂತರಲ್ಲ, ಬದುಕ ಕೈಕಾಲು ಗಟ್ಟಿದ್ದವರು